Namaskara, welcome back to my YouTube channel VJ Soundarya Vlogs and welcome back to one more new vlog. ಎಲ್ಲರೂ ಹೇಗಿದ್ದೀರಾ ನನ್ನ ಪ್ರೀತಿಯ YouTube ಫ್ಯಾಮಿಲಿ? ನೀವೆಲ್ಲ ಚೆನ್ನಾಗಿದ್ದೀರಾ ಅನ್ಕೊಂಡು ಇವತ್ತಿನ ವ್ಲಾಗ್ ನ ಶುರು ಮಾಡ್ತಾ ಇದ್ದೀನಿ. ಮೊದಲನೇದಾಗಿ ಎಲ್ಲ ನನ್ನ ಪ್ರೀತಿಯ YouTube ವ್ಯೂವರ್ಸ್ ಗೆ ಹಾಗೆ ನನ್ನ ಸಬ್ಸ್ಕ್ರೈಬರ್ಸ್ ಗೆ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಈ ಒಂದು ಯುಗಾದಿ ಹಬ್ಬ ನಿಮ್ಮ ಜೀವನದಲ್ಲಿ ಎಲ್ಲ ಸುಖಮಯವಾಗಿ ಸಂತೋಷ, ಆನಂದ, ಅಭಿವೃದ್ಧಿ ಎಲ್ಲ ಕೊಟ್ಟು ದೇವರು ನಿಮ್ಮನ್ನ ಕಾಪಾಡಲಿ ಅಂತ ಕೇಳ್ಕೊಳ್ತಾ ಇವತ್ತಿನ ವ್ಲಾಗ್ ನ ಶುರು ಮಾಡೋಣ. ನಮ್ಮ ಒಂದು ಹಬ್ಬದ ವ್ಲಾಗ್ ಹೇಗಿರುತ್ತೆ ಅಂತ ನಾನು ನಿಮ್ಮ ಜೊತೆ ಎಲ್ಲ ಶೇರ್ ಮಾಡ್ತೀನಿ. ಆ್ಯಂಡ್ ರೂಪೇಶ್ ಇಟ್ಕೊಳ್ಳಿ ಅಂದರೆ ಹಿಂಗೆ ಇಟ್ಕೋತಾರೆ, ಹಿಂಗೆ ಇಟ್ಕೊಂಡ್ರು ತಿರ್ಗಾ ಹಿಂಗೆ ಮಾಡಿಬಿಡ್ತಾರೆ. ಓಕೆ, ಸೊ ನನ್ನ ಔಟ್ಫಿಟ್ ಡೀಟೇಲ್ಸು ಮಾರ್ನಿಂಗಿಂದ ಏನೇನೆಲ್ಲ ಆಯಿತು. ಮಾರ್ನಿಂಗ್ ಎದ್ದು ಕಸ ಎಲ್ಲ ಗುಡಿಸಿ ರಂಗೋಲೆಲ್ಲ ಹಾಕಿ ರೂಪೇಶ್ ಹತ್ರ ತೋರಣ ಕಟ್ಟಿಸಿ ಮನೆಯೆಲ್ಲ ಕ್ಲೀನ್ ಮಾಡಿಬಿಟ್ಟು ಸ್ನಾನ ಮಾಡಿಕೊಂಡು ಪೂಜೆ ಎಲ್ಲ ಮಾಡಿ ಇವಾಗ ಹಿಂಗಾಯಿತು. ಇವಾಗ ನಾವು ನಮ್ಮ ಚಿಕ್ಕಮ್ಮ ಮನೆ ಹತ್ರ ಹೋಗಿ ಅಲ್ಲಿ ಪೂಜೆ ಮುಗಿಸ್ಕೊಂಡು ನಾವು ಊರಿಗೆ ಹೋಗ್ತಾ ಇದ್ವಿ. ಯದುವೀರ್ ಊರಲ್ಲೇ ಇದ್ದಾನೆ. ಸೊ ಅವ್ನು ಹೋಗಿ 3 days ಆಯಿತು. ತುಂಬಾ ಮಿಸ್ ಮಾಡ್ಕೊಳ್ತಾ ಇದ್ದೀನಿ. ಯಾವಾಗ ಯದುವೀರ್ನ ನೋಡೋಣ ಅನಿಸ್ತಿದೆ. ಆ್ಯಂಡ್ ಬನ್ನಿ ಇವತ್ತಿನ ವ್ಲಾಗ್ ನಮ್ಮ ಒಂದು ಯುಗಾದಿ ಹಬ್ಬ ಹೇಗಿರುತ್ತೆ ಅಂತ ನಾನು ನಿಮ್ಮ ಜೊತೆ ಎಲ್ಲ ಶೇರ್ ಮಾಡ್ಕೊಳ್ತೀನಿ. ಸೊ ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆದರೆ ಖಂಡಿತ ಎಲ್ಲ ವಿಡಿಯೋಸ್ನ ನೋಡಿ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ. ಇಷ್ಟ ಆದರೆ ಒಂದು ಪುಟ್ಟ ಲೈಕ್ ಮಾಡೋದು, ಶೇರ್ ಮಾಡೋದು ಅಂಡ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಹೇಳ್ತಾ ಬನ್ನಿ ಇವತ್ತಿನ ವ್ಲಾಗ್ನ ಶುರು ಮಾಡೋಣ. ಯುಗಾದಿ ಹಬ್ಬದ ವ್ಲಾಗ್ ತುಂಬಾನೇ ಲೇಟಾಗಿ ಹಾಕ್ತಾ ಇದ್ದೀನಿ. ಐ ಆಮ್ ವೆರಿ ಸಾರಿ ಫಾರ್ ದ್ಯಾಟ್. ನಿಮ್ಮೆಲ್ಲರಿಗೂ ಗೊತ್ತಂತೆ ಮನೆಯೆಲ್ಲ ಶಿಫ್ಟ್ ಮಾಡೋದ್ರಲ್ಲಿ ಸ್ವಲ್ಪ ಬ್ಯುಸಿ ಇರೋದ್ರಿಂದ ಎಡಿಟಿಂಗ್ ಎಲ್ಲ ಸ್ವಲ್ಪ ಲೇಟ್ ಆಗ್ತಾ ಇದೆ. ಆ್ಯಂಡ್ ನೋಡ್ಬೋದು ಯುಗಾದಿ ಹಬ್ಬದ ದಿವಸ ಈ ಥರ ರಂಗೋಲೆ ಹಾಕಿದ್ದೆ. ಹೇಗಿದೆ ಅಂದ್ಬಿಟ್ಟು ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಆ್ಯಂಡ್ ನಮ್ಮ ಮನೆ ಔಟ್ಸೈಡ್ ನೋಡಿ ಕ್ವಾರ್ಟರ್ಸಲ್ಲಿ ಹೇಗಿದೆ ಅಂದ್ಬಿಟ್ಟು. ಯಾಕಂದರೆ ನೆಕ್ಸ್ಟ್ ಮನೆ ಖಾಲಿ ಮಾಡಿದ್ಮೇಲೆ ಗಿಡ ಎಲ್ಲ ತೊಗೊಂಡು ಹೋಗ್ತೀನಲ್ವ, ಅವಾಗ ಖಾಲಿ ಇರುತ್ತೆ, ನಿಮ್ಗೆ ನೋಡೋಕ್ಕಾಗಲ್ಲ. ಹಾಗಾಗಿ ಈಗ ತೋರಿಸ್ತಾ ಇದ್ದೀನಿ ಅಷ್ಟೇ. ಆ್ಯಂಡ್ ನಮ್ಮ ಲಿಯೋ ನೋಡಿ ಮಾರ್ನಿಂಗೇ ಅವನಿಗೆ ಸ್ನಾನ ಮಾಡಿಸಿದೆ. ಫುಲ್ಲು ಫ್ರೆಶ್ ಆಗಿ ಆಚೆ ಬಂದು ನಿಂತ್ಕೊಂಡು ನೋಡ್ತಾ ಇದ್ದಾನೆ ಏನಿದು ಕಲರ್ಸ್ ಎಲ್ಲ ಹಾಕಿದ್ದಾರೆ ಅಂತ. ಆ್ಯಂಡ್ ನಾನಿದ್ದು ರಂಗೋಲೆ ಯೂಟ್ಯೂಬಲ್ಲಿ ನೋಡಿಕೊಂಡೆ ಹಾಕಿದ್ದು. ಹಾಗೆ ರೂಪೇಶ್ ಎದ್ದಿದ ತಕ್ಷಣ ತೋರಣ ಕಟ್ತಾ ಇದ್ದಾರೆ. ಪರ್ಕೆ ಕಡ್ಡಿಗಳೇ ಇರಲಿಲ್ಲ. ಹಳ್ಳಿಗಳಲ್ಲಾದರೆ ಪರ್ಕೆ ಕಡ್ಡಿ ಎಲ್ಲ ಸಿಗುತ್ತೆ. ಈಗ ಲೈಫ್ ಎಷ್ಟು ಈಸಿ ಆಗಿಬಿಟ್ಟಿದೆ ಅಂದರೆ ಸ್ಟೇಪ್ಲರಲ್ಲಿ ಹೊಡಿತಾ ಇದ್ದೀವಿ ನೋಡಿ. ಹೊಡಿಬಾರ್ದಂತೆ, ಬಟ್ ಏನು ಮಾಡೋದು, ಪರ್ಕೆ ಕಡ್ಡಿ ಎಲ್ಲ ಇರಲಿಲ್ಲ. ನಾರ್ಮಲ್ ಪ್ಲಾಸ್ಟಿಕ್ ಎಲ್ಲ ಇವಾಗ ಬಂದ್ಬಿಟ್ಟಿದೆ, ಏನು ಮಾಡೋಕ್ಕಾಗಲ್ಲ. ಹಾಗಾಗಿ ನಾವು ತೋರಣನ ಸ್ಟೇಪ್ಲರಲ್ಲೇ ಹೊಡಿತಾ ಇದ್ದೀವಿ. ಆದರೂ ನೋಡಿ ಪ್ಲಾಸ್ಟಿಕ್ ಹಾಕೋದಕ್ಕಿಂತ ನ್ಯಾಚುರಲ್ ಮಾವಿನ ಎಲೆಯಲ್ಲಿ ತೋರಣ ಕಟ್ಟಿದ್ರೇ ಆ ಲಕ್ಷಣನೇ ಬೇರೆ ಇರುತ್ತಲ್ವ. ಏನಂತೀರಾ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಆ್ಯಂಡ್ ಫೈನಲಿ ಈ ಥರ ಕಟ್ಟಿದ್ದಾಯಿತು. ಆ್ಯಂಡ್ ಒಳಗಡೆ ಹೋಗಿ ನಮ್ಮತ್ತೆ ಏನೇನು ಮಾಡಿದ್ರು ಅನ್ನೋದನ್ನೆಲ್ಲ ತೋರಿಸ್ತೀನಿ. ಬನ್ನಿ ಇವತ್ತಿನ ವ್ಲಾಗ್ನ ಶುರು ಮಾಡೋಣ. ಸೊ ಯಾರಿಗಾದರೂ ನನ್ನ ವ್ಲಾಗ್ಸ್ ಇಷ್ಟ ಆದರೆ ಒಂದು ಪುಟ್ಟ ಲೈಕ್ ಕೊಡೋದು ಮಾತ್ರ ಮರಿಬೇಡಿ, ಓಕೆನಾ? ನೋಡಿ ಫ್ರೆಂಡ್ಸ್, ಪೂಜೆ ಎಲ್ಲ ಮುಗೀತು. ಸಿಂಪಲ್ಲಾಗಿ ಪೂಜೆ ಮುಗಿಸಿದ್ವಿ. ಆ್ಯಂಡ್ ಅಡುಗೆ ಎಲ್ಲ ಏನೂ ಮಾಡಿಲ್ಲ. ನೈವೇದ್ಯಕ್ಕೆ ಬರೀ ಹಾಲು ಇಟ್ಟಿದ್ದೆ, ಹಾಲು ಸಕ್ಕರೆ ಅಷ್ಟೇ. ಆ್ಯಂಡ್ ಫ್ರೂಟ್ಸ್ ಇಟ್ಟಿದ್ದೀನಿ. ಇನ್ನು ಈ ಕಡೆ ಹಿಂಗೆ ಇಲ್ಲಿ ನಮ್ಮತ್ತೆ ಕೂತಿದ್ದ ನೋಡಿ. ಹ್ಯಾಪಿ ಯುಗಾದಿ ಅತ್ತೆ. ಥ್ಯಾಂಕ್ ಯು, ಸೇಮ್ ಟು ಯು. ನನ್ನ ಸಬ್ಸ್ಕ್ರೈಬರ್ಸ್ಗೂ ಹೇಳಿ ಹ್ಯಾಪಿ ಯುಗಾದಿ ಅಂತ. ಹ್ಯಾಪಿ ಯುಗಾದಿ ಫಾರ್ ಆಲ್ ಯೂಟ್ಯೂಬರ್ಸ್. ಕನ್ನಡದಲ್ಲಿ ಹೇಳ್ರಿ. ಎಲ್ರಿಗೂ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಎಸ್ ಲಿಯೋಮ್ಮ, ನೀನು ನಮ್ಮ ಲಿಯೋ ಬೆಳಗ್ಗೆನೆ ಸ್ನಾನ ಮಾಡಿಕೊಂಡು ಫುಲ್ ಫ್ರೆಶ್ ಆಗಿದ್ದಾನೆ ನಮ್ಮ ಬೇಬಿ. ಹ್ಯಾಪಿ ಯುಗಾದಿ. ನೋಡಿ ಬಂದ ನೋಡಿ ಅವನ್ನೇ ಕರ್ಕೊಂಡು ಹೋಗ್ತದೆ. ಆ್ಯಂಡ್ ನಮ್ಮದು ಪೂಜೆ ಎಲ್ಲ ಆಯಿತು. ಸರ್ ರಂಗೋಲಿ ಹಾಕಿದ್ದೀವಿ ಸರ್, ಅಡ್ಸಾಕ್ಬಿಡಿ, ಆ ಕಡೆ ಹಾಕ್ಬಿಡಿ ಸರ್. ಆ್ಯಂಡ್ ನಾನು ರೂಪೇಶ್ ಮ್ಯಾಚಿಂಗ್ ಆಯಿತಾ. ಲಿಟ್ರಲಿ ನಾನು ಮ್ಯಾಚಿಂಗ್, ನೀನು ಮ್ಯಾಚಿಂಗ್, ಅತ್ತೆನೂ ಮ್ಯಾಚಿಂಗ್, ಎಲ್ಲ ಗ್ರೀನ್ ಪೀಸ್. ಸೊ ರೂಪೇಶ್ ಈ ಥರ ರೆಡಿ ಆಗಿದ್ದಾರೆ. ಆ್ಯಂಡ್ ಪೂಜೆ ಮಾಡಿದ್ದೆಲ್ಲ ಆಯಿತು. ನಿಮ್ಮ ಮಮ್ಮಿ ವಿಶ್ ಮಾಡು ಅಂದರೆ ಇಂಗ್ಲೀಷಲ್ಲಿ ಹ್ಯಾಪಿ ಯುಗಾದಿ ಟು ಆಲ್ ಯೂಟ್ಯೂಬ್ ಫ್ರೆಂಡ್ಸ್ ಅಂದಿದ್ದು. ಏನಂತ ಅಂದಿದ್ದು ನೀವು? ಯೂಟ್ಯೂಬ್ ಚಾನಲ್ ಅಂತೆ. ಆ್ಯಂಡ್ ನಮ್ಮ ಲಿಯೋಗ ನೋಡಿ. ಆ್ಯಂಡ್ ನಂದು ಕುರ್ತಾ ಫ್ರಮ್ ಶಾಪ್ಸಿ ಫ್ಲಿಪ್ಕಾರ್ಟ್ ಚೆನ್ನಾಗಿದೆ. ನನಗೆ
ನೆನೆ ಮ್ಯಾಕ್ಸಲ್ಲಿ ತೊಗೊಂಡಿದ್ದು ಹಾಕ್ಕೊಳ್ಳೋಣ ಅಂದ್ಕೊಂಡೆ, ಬಟ್ ಅದು ತುಂಬಾ ಲೂಸು, ಫಿಟ್ಟಿಂಗ್ ಮಾಡಿಸ್ಬೇಕು. ನಾನು ನೆನೆ ನೈಟ್ ಆ ಮನೆ ಹತ್ರ ಹೋಗಿದ್ವಲ್ಲ, ಸೊ ಫಿಟ್ಟಿಂಗ್ ಎಲ್ಲ ಮಾಡ್ಸೋಕ್ಕಾಗಿಲ್ಲ. ಆ್ಯಂಡ್ ನನ್ನ ಫುಲ್ ಔಟ್ಫಿಟ್ ತೋರಿಸ್ತೀನಿ ರೀ. ರೂಪೇಶ್ ಬಂದರು. ಹಿಂಗೆ ಇಟ್ಕೋ ರೂಪೇಶ್, ನಾನು ದುಪ್ಪಟ್ಟ ತೊಗೊಬರ್ತೀನಿ ಒಂದು ನಿಮಿಷ. ಎಸ್ ಫ್ರೆಂಡ್ಸ್, ನೋಡಿ ದುಪ್ಪಟ್ಟ ಎಲ್ಲ ಇದೆ. ಹಾಂ, ಇನ್ನೊಂದು ಸ್ವಲ್ಪ ಬಗ್ಸು. ಹಾಂ, ಓಕೆ ಫೈನ್. ಸೊ ಇವತ್ತಿನ ನನ್ನ ಔಟ್ಫಿಟ್ ಈ ಥರ ಕಾಟನ್ದು ಗ್ರೀನ್ ಕಲರ್ ಕುರ್ತಾ ಹಾಕ್ಕೊಂಡಿದ್ದೀನಿ. ಫುಲ್ಲು ಸಾಫ್ಟ್ ಮೆಟೀರಿಯಲ್ಲು, ಈ ಒಂದು ಸಮ್ಮರ್ಗೆ ಪರ್ಫೆಕ್ಟ್ ಅಂತ ಹೇಳ್ಬೋದು. ಈ ಥರ ಓಕೆ. ಸೊ ಇನ್ನೂ ಏನು ರೆಡಿ ಆಗಿಲ್ಲ ನಾನು. ಇದು ಸ್ವಲ್ಪ ಲೂಸೇ, ಬಟ್ ಓಕೆ, ಮ್ಯಾನೇಜಬಲ್. ನೆನ್ನೆ ತೊಗೊಂಡಿರೋದಕ್ಕೂ ಇದಕ್ಕೂ ತುಂಬಾ ಡಿಫ್ರೆನ್ಸ್ ಇದೆ, ಅದಕ್ಕಾಗಿ ಇದೇ ಹಾಕ್ಕೊಂಡೆ. ಈಗ ನಮ್ಮ ಚಿಕ್ಕಮ್ಮ ಮನೆ ಹತ್ರ ಹೋಗ್ತಾ ಇದ್ದೀವಿ. ಅವ್ರು ಊರಿಗೆ ಹೋಗಿದ್ರಲ್ಲ, ಹಾಗೆ ಅಲ್ಲಿನೂ ಹೋಗಿ ಪೂಜೆ ಮಾಡಿಬಿಟ್ಟು ಹೊರಡೋಣ ಇನ್ನು ಊರಿಗೆ ಅಂದ್ಬಿಟ್ಟು ನಾವಿವಾಗ ಚಿಕ್ಕಮ್ಮ ಮನೆ ಹತ್ರ ಹೋಗ್ತಾ ಇದ್ದೀವಿ. ಚಿಕ್ಕಮ್ಮ ಮನೆಯಲ್ಲೂ ಪೂಜೆ ಮಾಡಿದ್ದಾಯಿತು. ಆ್ಯಂಡ್ ರೂಪೇಶ್ ತೋರಣ ಎಲ್ಲ ಕಟ್ಟಿದ್ದಾರೆ, ಚೆನ್ನಾಗಿದೆ. ಸಿಂಪಲ್ಲಾಗಿ ಇಲ್ಲೂ ಪೂಜೆ ಆಯಿತು. ಇವಾಗ ಹೋಗ್ಬಿಟ್ಟು ಊರಿಗೆ ಹೊರಡಬೇಕು ಮನೆಯಲ್ಲೆಲ್ಲ ಪೂಜೆ ಆಯಿತು. ನೆಕ್ಸ್ಟ್ ಇನ್ನು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ದೇವ್ರ ಹತ್ರ ಒಂದು ಅಪ್ಲಿಕೇಶನ್ ಹಾಕೋಣ. ಈ ವರ್ಷ ಎಲ್ಲ ಸ್ವಲ್ಪ ನೆಮ್ಮದಿಯಾಗಿರೋ ಥರ ಕಾಪಾಡಪ್ಪ, ಎಲ್ಲ ಒಳ್ಳೇದಾಗ್ಲಪ್ಪ ಎಲ್ರಿಗೂ ಅಂತ ಬೇಡ್ಕೊಳ್ಳೋಣ ಅಂತ ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿದ್ವಿ. ಅಲ್ಲೇ ವೆಂಕಟೇಶ್ವರದ್ದು ಕೂಡ ದೇವರಿದೆ. ಹೋಗಿ ಅಲ್ಲಿ ಪೂಜೆ ಎಲ್ಲ ಮಾಡಿಸ್ಕೊಂಡು ಬರೋ ದಾರಿಯಲ್ಲಿ ಬಿಸಿಲಲ್ವಾ ಸ್ಟಾರ್ಟ್ ಆಗಿತ್ತು, ತಂಪಾಗಿ ಒಂದು ಕಬ್ಬಿನ ಹಾಲು ಕುಡ್ಕೊಂಡು ನೆಕ್ಸ್ಟ್ ಇವಾಗ ಮನೆಗೆ ಹೋಗಿ ಅತ್ತೆನ ಪಿಕ್ ಮಾಡಿಕೊಂಡು ಊರಿಗೆ ಹೊರಡ್ತಾ ಇದೀವಿ. ಹೊರಟ್ವಿ ಊರ ಕಡೆಗೆ. ನಾನು, ರೂಪೇಶ್, ಅತ್ತೆ ಹಾಗೆ ನಮ್ಮ ಲಿಯೋಮ್ಮ. ನಾವಿರೋದು ಎಚ್.ಎ.ಎಲ್ಲಿಂದ ನಮ್ಮಮ್ಮ ಅವ್ರ ಮನೆ ಇರೋದು ದೊಡ್ಡಬಳ್ಳಾಪುರ. 1.5 hour ಆಗುತ್ತೆ. ಹೋಗೋ ದಾರಿಯಲ್ಲಿ ನಮ್ಮ ಅತ್ತೆಗೆ ಹೊಟ್ಟೆ ಹಶ್ವಾಗ್ತದೆ, ಏನಾದ್ರು ತಿನ್ನೋಣ ಅಂತ ಅಂದರು. ಅದು ಬೇರೆ ಅವ್ರು ಟ್ಯಾಬ್ಲೆಟ್ಸ್ ಹಾಕ್ಕೊಳ್ತಾರಲ್ಲ ಶುಗರ್ದು, ಹಾಗಾಗಿ ಸರಿ ಆಯಿತು ತಿನ್ಕೊಂಬಿಡೋಣ ನಾವು ಅಂದ್ಬಿಟ್ಟು ಗಣೇಶ್ ಗ್ರ್ಯಾಂಡ್ಸ್ ಹತ್ರ ನಿಲ್ಲಿಸಿ ಅಲ್ಲಿ 3 ಜನನೂ ಮಸಾಲೆ ವಡೆ ಹಾಗೆ ಏನಂತಾರೆ ಮದ್ದೂರು ವಡೆ ಎಲ್ಲ ತೊಗೊಂಡು ತಿನ್ಕೊಂಡು, ಅಲ್ಲಿ ಕೂಡ ನಮ್ಮ ಒಬ್ಬರು ಸಬ್ಸ್ಕ್ರೈಬರ್ ಸಿಕ್ಕಿದ್ರು. ಅವ್ರು ರೈಲ್ವೆ ಸ್ಟೇಷನಲ್ಲಿ ಅಂತಿರೋದು. ಅವ್ರ ಹೆಸರು ರಾಣಿ ಅಂತೆ. ಸೊ ಥ್ಯಾಂಕ್ ಯು ರಾಣಿ ಅವರೇ, ಬಂದು ಮಾತಾಡ್ಸೋದಕ್ಕೆ ತುಂಬ ಖುಷಿ ಆಯಿತು. ಎಲ್ಲಿ ಸಿಕ್ಕಿದ್ರು ಮಾತಾಡಿಸಿ, ನಾನು ಮಾತಾಡ್ತೀನಿ, ನನಗೆ ಇಷ್ಟ ಜನಗಳ ಜೊತೆ ಬೆರೆಯೋದು ಅಂದರೆ. ಆ್ಯಂಡ್ ಇಲ್ಲಿ ತಿಂಡಿ ಎಲ್ಲ ಮಾಡ್ಕೊಂಡು ಇವಾಗ ಮಮ್ಮಿ ಮನೆಗೆ ಹೋಗಬೇಕು. ಬನ್ನಿ ಹೋಗೋಣ. ಮಮ್ಮಿ ಮನೆ ಹತ್ರ ಬಂದ್ವಿ. ಎತ್ಕೊಂಡು ನನಗೆ ನೋಡೋಣ ಇದು ರಿಯಾಕ್ಷನ್. ಓ ರಂಗೋಲೆ ನೋಡಿ ಎಷ್ಟು ಚೆನ್ನಾಗಿ ಹಾಕೋರೆ. ಹಾಯ್ ದುದ್ದು, ಯದುವಿ, ಹಾಯ್ ಯದುವಿ. ಹಾಯ್ ಯದುವೀರ್. ಹಾಯ್ ಯದು ಮಗರಿ. ಹಾಯ್ ಚಿನ್ನಿ. ಹಾಯ್ ಮಾಡ ಎಲ್ಲಾರ್ಗು. ಹಾಯ್ ಡ್ಯಾಡಿ. ಹ್ಯಾಪಿ ಯುಗಾದಿ. ಹ್ಯಾಪಿ ಯುಗಾದಿ ಮಮ್ಮಿ. ಅಯ್ಯೋ ಮಮ್ಮ ಬೇಡ, ವಾಪಸ್ ಹೋಗ್ಲಾ ನಾನು. ಮಮ್ಮ ಬೇಡ. ನೀನ್ ಎದುರೋಗಿದ್ದೇನೆ ಆಟ ಆಡೋದು. ಏನು ಬಿಗ್ಗ ಪಟ್ಕೊಂಡಾಗ ಮಮ್ಮಿ ಎಲ್ಲ ಮಮ್ಮಿ ಎಲ್ಲ ಮಮ್ಮಿ 200 1140 ಪೇ ಮಾಡಿ. ಲಡ್ಡು చూడిడ ఏం తింటా ఉండేది ಇನ್ನು ಚಿಕ್ಕವನು ಬರೋ ವರ್ಷ ಸ್ವಲ್ಪ ಬುದ್ಧಿ
ಓ ನೀವೆಲ್ಲ ತಿಂದ್ರ ಮಮ್ಮಿ? ಡ್ಯಾಡಿ ನೀನು ಬಾಂಗೆ ಮತ್ತೆ ಬಾ ಡ್ಯಾಡಿ. ಮಾಡ್ಕೊಟ್ಟವ್ರ ನಿನ್ಗೆ ಇಷ್ಟೇ ಸ್ಟಿಕ್ ನಾನು ಮಸಾಲೆ ದೋಸೆ ತಿನ್ಬಿಟ್ಟೆ. ಸಾಕು. ಹೊಟ್ಟೆ ಹಸುವಾಗ್ತಾ ಇತ್ತು ಡ್ಯಾಡಿ. ನಾನು ಇನ್ನ ಆಗಿರುತ್ತೋ ಇಲ್ಲೋ ಅನ್ಕೊಂಡು ಹಾಯ್ ಮಾಡಿದ್ವಿ. ಹಾಯ್ ಮಾಡಿ ಫ್ರೆಂಡ್ಸ್ಗೆ. ಚಾಮಿ ಹಾಯ್ ಮಾಡಿ. ಹಾಯ್ ಫ್ರೆಂಡ್ಸ್. ಮಮ್ಮಿ ಮನೆಯಲ್ಲಿ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ಅಲ್ಲಿಂದ ಈಗ ನಮ್ಮ ಅಮ್ಮಮ್ಮ ಅವ್ರ ಊರ ಹತ್ರ ಹೋಗ್ತಾ ಇದೀವಿ. ಏನತ್ತೆ ನಾನೇನ್ ಚೈಲ್ಡಾ? ಮತ್ತೆ ಏನು ಕೊಡ್ತಾರದು? ಇಲ್ಲಿ ನೋಡ್ರಿ, ಇಲ್ಲೇ ಏನು ಕೊಡ್ತಾರೆ ನನಗೆ? ಅತ್ತೆ ಎಲ್ರು ಕಾಸು ಕೊಡ್ತಾವ್ರಮ್ಮ. ಎಷ್ಟು ಬಿಸಿಲಿದೆ ಗೊತ್ತಾ ಫ್ರೆಂಡ್ಸ್? ಖರಾಬ್ ಆಗಿದೆ ಫ್ರೆಂಡ್ಸ್. ಈ ಅಕ್ಕ ಅವ್ರು ಹೆಂಗಿರ್ತಾರೋ ಡೈಲಿ ಓಡಾಕ್ತಾರ ನೋಡಿ. ನೀನ್ ಇಸ್ಕೊಂಡೆ ಚೈಲ್ಡ್? ಚೈಲ್ಡ್ ಅದ ನೀನು? ಎಳೆ ಮಗು ಪಾಪ. ನಮ್ಮತ್ತೆ ಎಲ್ಲಾ ಮಕ್ಳಿಗೆ ಹಂಚ್ತವ್ರೆ. ನಮ್ ಪಿನ್ನಿ ಇವಾಗ ಬಂದ್ಬಿಟ್ಟು ನಂಗೆ ದೊಡ್ಡ ನೋಟ್ ಕೊಡ್ತಾರಂತೆ. ಬಾ ಅಲ್ಲಿ ನೋಡ್ರಿ ನಮ್ಮ ಆಂಟಿ. ನಾವಿಬ್ರು ಪಾರ್ಟಿ ಮಾಡ್ಕೊಳ್ಳೋಣ. ಅಯ್ಯೋ ಇದು ಬಟ್ಟೆ ಹಾಕಿಲ್ಲ. ಪಾರ್ಟಿ ಮಾಡ್ಕೊಳ್ಳೋಣ ಅಂತ ಕರೀತಾವ್ರೆ. ಸರಿ ಬನ್ರಿ ಓಡೋಣ, ಟೈಮ್ ಆಯ್ತು. ನನ್ ಮಗನ್ನಂತೂ ಫುಲ್ಲು ಬೆತ್ತಲೆ ಮಾಡಿ ಅವನ್ನ ಮಾರ ಮರದೆಲ್ಲ ತೆಗ್ದಾಕ್ತಿದ್ದೀರಾ ನೀವು ರೋಡಲ್ಲಿ. ಅಯ್ಯೋ ಮಗು ಹೇಳ್ತಾವ್ದೆ. ಬಮ್ಮ ಸ್ವಾಮಿ. ಫ್ರೆಂಡ್ಸ್ ನನ್ ಕೊಡ್ತವ್ರು ನೋಡಿ ಫ್ರೆಂಡ್ಸ್. ಕೊಡಿ. ಹ್ಯಾಪಿ ನ್ಯೂ ಇಯರ್. ಹ್ಯಾಪಿ ನ್ಯೂ ಇಯರ್. ಹ್ಯಾಪಿ ನ್ಯೂ ಇಯರ್. ಥ್ಯಾಂಕ್ ಯು. ಫುಲ್ ಕಲೆಕ್ಷನ್ಸ್ ಫ್ರೆಂಡ್ಸ್ ಇವತ್ತು. ಅಲ್ಲಿ ಹೋಗ್ಬಿಟ್ಟು ಮರದ ಕೆಳಗಡೆ ಅಂದರ್ ಬಾರ್ ಆಡ್ತಾವ್ರಲ್ಲಿ. ಅಲ್ಲಿ ಹೋಗಿ ನಾನು ಇವಾಗ ಅಂದರ್ ಬಾರ್ ಆಡ್ತೀನಿ. ಮಾಮ ನೀನ್ ಹೋಗಲ್ಲ ಮಾಮ ಅಂದರ್ ಬಾರ್ ಆಡಕ್ಕೆ? ಬಂತು ಬೆಳಿಗ್ಗೆ. ನಿಜವಾಗ್ಲೂ? ಇನ್ನೊಂದ್ಸಲಿ ನನ್ನ ಕರ್ಕೊಂಡು ಹೋಗು. ಪ್ರಾಮಿಸ್ ಬಂದ್ನೆ ದಿವಲ್ಲ ಬುಟ್ಟೆ ಅಲ್ಲಿ ಹೋಗ್ಬಿಟ್ಟು ಬರೋಣ ಬಾಮಮ್ಮ. ನಾನು ಯೂಟ್ಯೂಬ್ ಚಾನಲ್ ಅಲ್ಲಿ ಹಾಕ್ತೀನಿ ಹೆಂಗ್ ಆಡ್ತಾವ್ರು ನೋಡಿ. ಅಂದರ್ ಭಾರತ್ ಕಲ್ಯಾಗಡೆಯನ್ನು ಹೂವು ತಗೊಂಡ್ವಿ. ಆಮೇಲೆ ಅದೇ 500 ರೂಪಾಯಿಲಾ? 500 ವರ್ಷ 500 ರೂಪಾಯಿ ಕಳಿಯೋದು. ನೋಡಿ ಫ್ರೆಂಡ್ಸ್ ನಿಮ್ಗೆ ಎಷ್ಟು ಕೊಟ್ರು? 200 ರುಪೀಸ್. ನಾನು 200 ರೂಪಾಯಿ. ಅದು ಪ್ರಿಯಾರಿಟಿ ಮೇಲೆ ಜಾಸ್ತಿ ಅಮೌಂಟ್. ಯುಗಾದಿ ಹಬ್ಬ ಅಂದ್ರೆ ಅದೊಂಥರ ಸ್ಪೆಷಲ್ ಅಲ್ಲ. ಮಾವಿನಕಾಯಿ, ಬೇವು ಬೆಲ್ಲ,
ಅಂದರ್ ಬಾಹರ್ ಹಳ್ಳಿಗಳ ಕಡೆ ಅಂತೂ ಸಕ್ಕದಾಗಿರುತ್ತೆ. ಹಾಗೇನೆ ಈ ಯುಗಾದಿ ಹಬ್ಬ ಅಂದ್ರೆ ನಾವು ಚಿಕ್ಕ ವಯಸ್ಸಿಂದನೂ ಹೊಸ ಬಟ್ಟೆ ಬರುತ್ತೆ, ಯುಗಾದಿ ಹಬ್ಬ ಅನ್ನೋದೊಂದು ಖುಷಿ ಇರ್ತಿತ್ತು. ಬಟ್ ಇವಾಗ ಏನಂದ್ರೆ ಯಾವಾಗ ಹೊಸ ಬಟ್ಟೆಗಳು ತಗೋತಾ ಇರ್ತೀವಿ, ಅಷ್ಟು ಖುಷಿ ಇರಲ್ಲ. ಹಳ್ಳಿಗಳ ಕಡೆ ಬಂದ್ರೆ ಆ ತಿರ್ಗಾ ಒಂದು ಯುಗಾದಿ ವೈಬ್ ಅನ್ನೋದು ಬಂದ್ಬಿಡುತ್ತೆ. ಯದುವೀರ್ಗೆ ಫುಲ್ಲು ಟಬ್ಬಲ್ಲೆಲ್ಲ ಚೆನ್ನಾಗಿ ನೀರಲ್ಲಿ ಆಟಾಡಿದ್ದ. ನಮ್ಮ ಚಿಕ್ಕತ್ತೆಯವರೆಲ್ಲ ಬಟ್ಟೆ ಎಲ್ರೂ ಯಾವುದೇ ಹಬ್ಬಕ್ಕಾಗ್ಲಿ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಎಲ್ರೂ ಯದುವೀರ್ಗೆ ಬಟ್ಟೆಗಳು ತಗೊಬರ್ತಾರೆ. ಅಂಡ್ ಇಲ್ಲಿ ನಮ್ಮ ಚಿಕ್ಕತ್ತೆ ತಂದಿದ್ರು, ಅದನ್ನ ಹಾಕಿ ನಮ್ಮ ಅಂಕಲ್ ಹತ್ರ ಅಂದ್ರೆ ಅವ್ರ ತಾತನ ಹತ್ರ ಆಶೀರ್ವಾದ ತಗೋತಾ ಇದ್ದಾನೆ ಯದುವೀರ್. ನಿಮ್ಮ ಒಂದು ಯುಗಾದಿ ಹಬ್ಬ ಹೇಗೋಯ್ತು ಅಂದ್ಬಿಟ್ಟು ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ತುಂಬಾನೇ ಲೇಟ್ ಆಗಿ ಹಾಕ್ತಾ ಇದೀನಿ, ಐ ಆಮ್ ವೆರಿ ವೆರಿ ಸಾರಿ ಫಾರ್ ದಾಟ್. ಕುಂಟೆ ಬಿಡ್ತಾ ಆಡೋಗ ಅಲ್ಲೋಡ ಅವ್ರು ಆಡ್ತಾವ್ರೆ. ಫಸ್ಟು ನಾವು ರೂಪೇಶ್ ಅವರ ಊರಿಗೆ ಹೋಗಿದ್ವಿ. ಅಂದ್ರೆ ಅವ್ರ ಅಜ್ಜಿ ತಾತಗೆಲ್ಲ ಪೂಜೆ ಮಾಡ್ಕೊಂಡು ಅಲ್ಲಿಂದ ನಮ್ಮ ಅಮ್ಮಮ್ಮ ಅವ್ರ ಊರಿಗೆ ಬಂದು ಇಲ್ಲಿ ನಮ್ಮ ತಾತನಿಗೆ ಪೂಜೆ ಮಾಡ್ತಾ ಇದೀವಿ. ಮಾರ್ನಿಂಗೇ ಬಂದು ನಮ್ಮ ಮಾವವರು ಎಲ್ಲರೂ ಫ್ಯಾಮಿಲಿ ಎಲ್ಲರೂ ಪೂಜೆ ಮಾಡ್ಕೊಂಡು ಹೊಟ್ಟೋಗಿದ್ರು. ನಾನು ನಮ್ಮ ಚಿಕ್ಕಮ್ಮ ಮಿಸ್ ಆಗಿದ್ವಿ. ಅದಕ್ಕೆ ನಾನು ನಮ್ಮ ಚಿಕ್ಕಮ್ಮ ಮಾತ್ರ ಇಬ್ರು ಬಂದು ಸ್ಪೆಷಲ್ ಆಗಿ ನಮ್ಮ ತಾತಾಗೆ ಪೂಜೆ ಮಾಡ್ತಾ ಇದೀವಿ. ಅಂಡ್ ಸನ್ಸೆಟ್ ಕೂಡ ಆಗ್ತಿತ್ತು. ಅಲ್ಲಿ ಸನ್ಸೆಟ್ ತೋರಿಸಿದ್ನಲ್ಲ, ಆ ಕಡೆ ಇರೋ ಬೆಟ್ಟ ಬಂದ್ಬಿಟ್ಟು ಮಾಕ್ಲಿ ದುರ್ಗಾ ಬೆಟ್ಟ, ಅದ್ರ ಆಪೋಸಿಟ್ ಇದು ನಮ್ಮೂರು ಬೆಟ್ಟ. ಚೆನ್ನಾಗಿದೆ. ಅಂಡ್ ನಮ್ಮ ತಾತನೆಲ್ಲ ಮಿಸ್ ಮಾಡ್ಕೋತಾ ಇದೀವಿ. ಅಲ್ಲಿಂದ ಬ್ಯಾಕ್ ರಿಟರ್ನ್ ಟು ಮೈ ಮಮ್ಮೀಸ್ ಹೌಸ್. ಡಿ ಕ್ರಾಸ್ಗೆ ಬಂದು ಅಲ್ಲಿ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ಅಲ್ಲಿಂದ ಡಿಮಾರ್ಟ್ಗೆ ಹೋಗಿದ್ವಿ ಶಾಪಿಂಗ್ಗೆ. ಹಾಯ್ ಮಾಡು ಸಿಂಧು, ಈ ಕಡೆ ತಿರ್ಗೆ. ಹಲೋ, ನಾಚ್ಕೋಬೇಡ, ಗೆಜ್ಜೆ ಎಲ್ಲ ಹಾಕೊಂಡು ಫುಲ್ ಇವತ್ತು ಗೌರಿ ಪುಟ್ ಗೌರಿ ತರ ರೆಡಿ ಆಗಿದ್ದಾಳೆ. ನೈಸ್. ತೋರ್ಸ ಹೆಂಗ್ ರೆಡಿ ಆಗಿದೆ ಔಟ್ಫಿಟ್ ತೋರ್ಸ. ಸಿಂಧು ಹೊಸ ಜುಮ್ಕಿ ತೋರಿಸ್ತೀನಿ ರೀ ಫ್ರೆಂಡ್ಸ್. ನೈಸ್. ಬ್ರೇಸ್ಲೆಟ್ ಬಂದಿದೆ ಫ್ರೆಂಡ್ಸ್, ನೋಡಿ ಡಿಸೈನ್ ತೋರ್ಸ. ನೋಡಿ ಫ್ರೆಂಡ್ಸ್, ಚೆನ್ನಾಗಿದೆ ಅಲ್ಲ. 8.25 ಗ್ರಾಮ್, ಆಲ್ಮೋಸ್ಟ್ 9 ಗ್ರಾಮು. ಆಮೇಲೆ ಇದೊಂದು ಉಂಗುರ ಫ್ರೆಂಡ್ಸ್, ಇದು 1.5 ಗ್ರಾಮು 2 ಗ್ರಾಮು ಫ್ರೆಂಡ್ಸ್. ಫುಲ್ ಗೋಲ್ಡ್ ರಿಚ್ ಗರ್ಲ್ ಆಗ್ಬಿಟ್ಟವಳೆ ಫ್ರೆಂಡ್ಸ್. ಮಮ್ಮಿ ನೋಡಿ ಫ್ರೆಂಡ್ಸ್, ಈ ತರ ಸೀರೆ ಉಟ್ಕೊಂಡಿದ್ದಾರೆ. ನಮ್ಮ ಅತ್ತೆ ಸೀರೆ ಚೇಂಜ್ ಮಾಡಿದ್ದಾರೆ. ಇವ್ ನೋಡಿ ಫ್ರೆಂಡ್ಸ್, ಮದ್ವೆ ಗಂಡ ತರ ರೆಡಿ ಆಗಿದ್ದಾನೆ. ಹೆಣ್ಣೋಡಕ್ ಬಂದಿದೀವ ಫ್ರೆಂಡ್ಸ್. ಹೆಣ್ಣೋಡಕ್ಕೆ ಅವ್ರ ಅಮ್ಮ ಏನ್ ಫ್ರೆಂಡ್ಸ್ ಈ ತರ ಡ್ರೆಸ್ ಹಾಕೊಂಡ್ ಬಂದವ್ರೆ. ಮಾಡ್ರನ್ ಅತ್ತೆ. ಹೆಣ್ಣುಗಳು ಬೇಕಾ ಫ್ರೆಂಡ್ಸ್? ಇಲ್ಲಿದಾರಲ್ಲ ಫ್ರೆಂಡ್ಸ್, ಇಬ್ರಿದ್ದಾರೆ, ಬೈ 1 get 1 ಫ್ರೆಂಡ್ಸ್. ಬೈ 1 get 1 ಫ್ರೆಂಡ್ಸ್. ಇವರು ಒಂದೇ ತಟ್ಟೆಯಲ್ಲೇ ತಿನ್ನೋದು ಫ್ರೆಂಡ್ಸ್ ಇಬ್ರು. ನಮ್ ಡ್ಯಾಡಿ ಅವಂಗ್ರ ಕಾಣಿಸ್ಲಿ ಅಂತ ಹಿಂಗ್ ಕುಡಿತೈತೆ. ಇಟ್ಲ ಮಾತಾಡೋ ಡ್ಯಾಡಿ ಆಯ್ ಅಂತ ಹಿಂಗನ್ಬೇಡ. ಅಂಕಲ್ ಫುಲ್ ಗೋಲ್ಡ್ ಮ್ಯಾನ್ಸ್ ಇವರಲ್ಲ. ಇವ್ರು ನೋಡಿ ಫ್ರೆಂಡ್ಸ್, ಇವನ್ಗೆ ಏನಾಗಿದೆ ಫ್ರೆಂಡ್ಸ್? ಕೊಡಮ್ಮ, ನಮ್ಮಮ್ಮ ಜ್ಯೂಸ್ ಕೊಡ್ತಾ ಇದ್ದಾರೆ ಫ್ರೆಂಡ್ಸ್. ಜ್ಯೂಸ್ ಇವನ್ ಕರ್ಕೊಳೋದು ಒಂದು ದೊಡ್ಡ ಸಾಹಸ. ಗಾಡಿಯಲ್ಲಿ ಬರ್ಬೇಕಂದ್ರೆ ಎತ್ಕೊಂಡ್ ಬರ್ತೀವಿ. ಕಾರ ಹತ್ರ ಹೋಗೋಣ ಬಾ. ಬಾಯ್ ಯದುವೀರ್, ನೀನ್ ಹೋಗ್ ಬಾಯ್. ಬಾ, ನಾ ಕೊಕ್ಕೋ ನೋಡ್ಬೇಕು. ಬರ್ತೀಯ ಬರಲ್ಲ? ನೋ ಬಾ ಹೋಗೋಣ. ಪಪ್ಪ ಬೈಯುತ್ತೆ. ಕೊಕ್ಕೋ ನೋಡ್ಬೇಕು ನಾವು. ಪಪ್ಪ ಬೈಯುತ್ತೆ. ಹೆಂಗ್ ಹೊಡಿಯುತ್ತೆ ಪಪ್ಪ ನಿನ್ಗೆ? ನಾವ್ ಹೊಡಿತೀವಿ ಅಷ್ಟೇ. ಬಾ ಮಗ್ನೆ ಹೋಗೋಣ, ನೆಕ್ಸ್ಟ್ ಟೈಮ್ ಬರೋಣ ಬಾ. ಗುಡ್ ಬಾಯ್ ಅಲ್ಲ ನೀನು? ಪ್ಲೀಸ್ ಬರಲ್ಲ ಪ್ಲೀಸ್ ಯದುವೀರ್.
ಕೊಕ್ಕೋ ಐತೆ, ಅಂಗಡಿ ತಾತ ಐತೆ. ಹಿಂಗೆ ಊದ್ಕೊಂಡು ನೋಡಿ ಫ್ರೆಂಡ್ಸ್. ಗಾಡಿ ಎತ್ಕೋಬೇಕಾ? ಬೆಳಗ್ಗೆ ಬರೋವಾಗ ಎಷ್ಟು ಜೋಶಲ್ಲಿ ಬರ್ತೀವಿ ಗೊತ್ತಾ, ಬಟ್ ಇವಾಗ ವಾಪಸ್ ಬೆಂಗಳೂರಿಗೆ ಹೋಗೋವಾಗ ಬೇಜಾರಾಗುತ್ತೆ. ಏನ್ ಮಾಡೋದು, ಹೋಗ್ಲೇಬೇಕು. ಸ್ವಿಚ್ ಆಫ್ ಬರ್ತಾ ಇದೆ, ನಾನು ಅವಾಗಲೇ ಫೋನ್ ಮಾಡಿದೆ. ನಾವು ಮನೆಗೆ ಬಾ ಹೋಗೋಣ, ಬಾ ಕಾರಲ್ಲಿ ಹೋಗೋಣ, ಬಾ ಪಪ್ಪ ಬೈತ್, ಬಾ ಹೋಗೋಣ. ಕೊಕ್ಕೋ ನೋಡ್ಬೇಕು. ಸರಿ ಆಯ್ತು, ಬಾ ಹೋಗೋಣ, ಬಾ ಪ್ಲೀಸ್ ಬಾ. ಅಲ್ಲಿ ಪಪ್ಪ ನೀವು ಹೋಗ್ರಿ ಬಾಯ್. ಹೋಗೋಣ ಹೇಳಪ್ಪ. ಕೊಡ್ಡಿ, ಬಾ ಹೋಗೋಣ, ಬಾ ಬಾ. ನೋ ನೋ ನೋ, ಹೋಗೋಣ ಹೋಗೋಣ. ಏನ್ರೋ ಮಾಡ್ತಾ ಇದ್ದೀರಾ ಅವನ್ನ? ಹಾಯ್ ಅದ್ವೀರ್, ಬಾಯ್. ಮಮ್ಮಿ ಮನೆ ಹತ್ರದಿಂದ ಹಾಗೆ ಡಿಮಾರ್ಟ್ ಹತ್ರ ಬಂದು ಹೊಸ ಮನೆಗೆ ಏನೇನು ಐಟಮ್ಸ್ ಬೇಕೋ ಎಲ್ಲ ಪರ್ಚೇಸ್ ಮಾಡ್ಕೊಳ್ಳೋಣ ಅಂತ. ಹಾಗೆ ಪುರೋಹಿತರನ್ನ ಕೇಳಿದಾಗ ಒಂದು ಒಳ್ಳೆ ಡೇಟ್ ಕೊಟ್ಟಿದ್ದಾರೆ ನಮಗೆ. ಸೊ ಅದೇ ಡೇಟಲ್ಲೇ ಪೂಜೆ ಎಲ್ಲ ಮುಗಿಸ್ಕೊಂಡ್ಬಿಡೋಣ. ಅದಾದ್ಮೇಲೆ ಆಗಸ್ಟ್ 8th ಚೆನ್ನಾಗಿರೋ ದಿವಸಗಳಿಲ್ಲ, ಹಾಗಾಗಿ ಪೂಜೆ ಮುಗಿಸ್ಕೊಂಡ್ಬಿಡೋಣ ಅಂದ್ಬಿಟ್ಟು ಐಟಮ್ಸ್ ಎಲ್ಲ ತಗೊಳಕ್ ಬಂದ್ವಿ. ಆ್ಯಂಡ್ ಬಿಲ್ ಎಷ್ಟಾಗಿದೆ ಗೊತ್ತಾ ಫ್ರೆಂಡ್ಸ್? ಬರೀ ಸ್ಕ್ರೀನ್ ತಗೊಳ್ಳೋಣ ಅಂತ ಬಂದಿದ್ದು ನೋಡಿ, 11,197, 11,200 ರೂಪಾಯಿ. ಬರೀ ಸ್ಕ್ರೀನ್ಸ್ ಮಾತ್ರ ತಗೋಬೇಕು ಅಂತ ಅನ್ಕೊಂಡ್ ಬಂದಿದ್ದು. ಆಮೇಲೆ ನೋಡ್ತಾ ಟಾಯ್ಲೆಟ್ಸ್ಗೆ, ಮೇಲೆ ಟಾಯ್ಲೆಟ್ಗೆ, ಕೆಳಗಡೆ ಟಾಯ್ಲೆಟ್ಗೆ, ಹೊಸ ಮನೆಗೆ ಏನೇನು ಬೇಕೋ ಎಲ್ಲ ಐಟಮ್ಸ್ ಒಂದೊಂದೇ ಹಾಕೊಂಡು ಟೋಟಲ್ 11,200 ರೂಪಾಯಿ ಬಿಲ್ ಮಾಡಿದ್ವಿ. ರೇಷನ್ ಎಲ್ಲ ಏನೂ ತಗೊಂಡಿಲ್ಲ, ಬರೀ ಡೆಕೋರೇಟಿವ್ ಐಟಮ್ಸ್ಗೆ, ಸ್ಕ್ರೀನ್ಸ್ಗೆ, ಟಾಯ್ಲೆಟ್ರೀಸ್ಗೆ, ಈ ಥರದ ಜನರಲ್ ಆಗಿ ತಗೊಂಡಿದ್ದಕ್ಕೆ ಅಷ್ಟಾಯ್ತು. ನಮ್ಮ ಅಮ್ಮಮ್ಮ ಬಿಲ್ ನೋಡಿ ಬೈತಾ ಇದ್ರು, ಏನಕ್ಕೆ ಇಷ್ಟನ್ನೆಲ್ಲ ಖರ್ಚು ಮಾಡ್ತೀರಾ ಅಂತ. ಬಟ್ ಏನು ಮಾಡೋದಕ್ಕಾಗಲ್ಲ, ತಗೋಬೇಕಲ್ವಾ, ಬೇಸಿಕ್ ನೀಡ್ಸ್ ಇವೆಲ್ಲ ಬೇಕೇ ಬೇಕಾಗುತ್ತೆ. ಹಾಗೆ ನಿಮ್ಮ ಜೊತೆ ಎಲ್ಲ ಒಂದು ವಿಷಯನ ಶೇರ್ ಮಾಡಬೇಕು. ಫ್ರೀಕ್ವೆಂಟಾಗಿ ಒಂದು 3-4 ಡೇಸಿಂದ ನಾನು ಹಾಕುವಂಥ ವೀಡಿಯೋಸ್ಗೆ ಒಂದೇ ಪರ್ಸನ್, ಹರ್ ನೇಮ್ ರಶ್ಮಿ ಅಂತ, ಇಲ್ಲಿ ಸ್ಕ್ರೀನ್ ಮೇಲೆ ಹಾಕ್ತಿರ್ತೀನಿ. ಎಲ್ಲದಕ್ಕೂ ಬಂದ್ಬಿಟ್ಟು ಕಾಮೆಂಟ್ ಹಾಕ್ತಾರೆ. ಕಾಮೆಂಟ್ಸ್ ಹಾಕ್ಲಿ, ಬೇಡ ಅಂತ ಹೇಳಲ್ಲ, ಕಾಮೆಂಟ್ ಸೆಕ್ಷನ್ ಇರೋದೇ ಕಾಮೆಂಟ್ ಹಾಕಕ್ಕೆ. ಅದು ಬಿಟ್ಬಿಟ್ಟು ಈ ಥರ ಹಾಕಿ ಒಬ್ಬರನ್ನ ಹರ್ಟ್ ಮಾಡಬೇಕು ಅಂದರೆ ಅದು ನಿಜವಾಗ್ಲೂ ನನಗೆ ಇವ್ರ ಮೆಂಟ್ಯಾಲಿಟಿ ಹೇಗಿದೆ ಅಂದ್ಬಿಟ್ಟು ನಾನು ತಿಳ್ಕೊಳ್ಬೇಕಾಗಿದೆ. ಹಾಗೇನೆ ಇವರು ನನ್ನ ಹಲ್ಲು ಬಗ್ಗೆ ಮಾತಾಡ್ತಾರೆ, ಕೋರೆ ಹಲ್ಲು ಕೋತಿ ತರ ಇದೆ ಅಂದ್ಬಿಟ್ಟು. ಕೋರೆ ಹಲ್ಲು ಕೋತಿಗೆ ಎಲ್ಲಾದ್ರೂ ನೋಡಿದೀರಾ? ಇನ್ನ ಗಣೇಶನಿಗೆ ನೋಡಿರ್ತೀರಾ, ಕೋತಿಗೆ ಎಲ್ಲಿರುತ್ತೆ? ಇವ್ರಿಗೆ ಇಂಥ ಜನಗಳಿಗೆ ಏನ್ ರಿಪ್ಲೈ ಮಾಡಬೇಕೋ ಬೇಡ ಅಂದ್ಬಿಟ್ಟು ನಾನು ಸುಮ್ಮನೆ ಆಗಿದ್ದೀನಿ. ಎಷ್ಟೊಂದು ಕಾಮೆಂಟ್ಸ್ ಹಾಕಿದ್ದೀನಿ, ನಾ ಕೆಟ್ಟದಾಗೆಲ್ಲ ಕಾಮೆಂಟ್ಸ್ ಹಾಕಿದ್ದಾರೆ. ನಾನೆಲ್ಲ ಹೇಲ್ ಫಾರ್ ರಿವ್ಯೂ ಹಾಕಿಟ್ಟಿದ್ದೀನಿ. ಇಂಥ ಜನಗಳಿಗೆ ಏನ್ ಹೇಳಬೇಕು ಹೇಳಿ? ಲಿಟ್ರಲಿ ನಾನು ಸುಮ್ಮನೆ ಆದಷ್ಟು ಈ ತರ ಬರ್ತಾನೆ ಇದೆ, ತಲೆ ಕೆಡ್ಸ್ಕೊಳ್ಳೋದು ಬೇಡ ಅಂತ ಅನ್ಕೊಳ್ತೀನಿ. ಬಟ್ ಆದ್ರೂ ಹರ್ಟ್ ಆಗುತ್ತಲ್ವಾ, ಇವಾಗ ಮನುಷ್ಯರು ಅಂದಮೇಲೆ ನಮಗೂ ಹರ್ಟ್ ಆಗುತ್ತೆ. ಬೇವರ್ಸಿ ಈ ಥರದ್ದೆಲ್ಲ ಅವ್ರಿಗೆ ಮೀನಿಂಗೇ ಗೊತ್ತಿರಲ್ಲ ಅದೇನು ಅಂತ, ಸುಮ್ಮನೆ ಬಂದ್ಬಿಟ್ಟು ಇಲ್ಲಿ ಕಾಮೆಂಟ್ಸ್ ಹಾಕ್ತಾ ಇರ್ತಾರೆ. ಇನ್ನ ಎಂತೆಂಥ ಜನಗಳಿರ್ತಾರೆ, ಇವರೆಲ್ಲ ಯಾಕೆ ಇನ್ನ ಭೂಮಿ ಮೇಲೆ ಇದ್ದಾರೆ ಅಂತಲೂ ನನಗೆ ಅರ್ಥ ಆಗ್ತಾ ಇಲ್ಲ. ವಿಡಿಯೋಸ್ ಇಷ್ಟ ಆಗಿಲ್ಲ ಅಂದ್ರೆ ಇಷ್ಟ ಆಗಿಲ್ಲ, ಈ ತರ ಚೇಂಜ್ ಮಾಡ್ಕೊಳ್ಳಿ, ಈ ತರ ಮಾಡ್ಕೊಳ್ಳಿ ಅಂತ ಕಾಮೆಂಟ್ ಹಾಕ್ಬೇಕು. ಅದು ಬಿಟ್ಟು ಕಾಮೆಂಟ್ಸ್ ಹಾಕೋದ್ರಿಂದ ಅವ್ರಿಗೆ ಏನು ರಿಲ್ಯಾಕ್ಸೇಷನ್ ಸಿಗುತ್ತೋ ಗೊತ್ತಿಲ್ಲ. ಒಬ್ರಿಗೆ ಹರ್ಟ್ ಮಾಡಿ ಖುಷಿ ತಗೊಳ್ಳೋದು ತುಂಬಾನೇ ತಪ್ಪಾಗತ್ತೆ. ದಯವಿಟ್ಟು ಇದು ಚೇಂಜ್ ಮಾಡ್ಕೊಳ್ಳಿ, ಒಳ್ಳೆ ರೀತಿಯಲ್ಲಿ ಹೇಳ್ತಾ ಇದೀನಿ. ಅಂಡ್ ನಾನು ನಿಮ್ ಹೆಸರೆಲ್ಲ ಮೆನ್ಷನ್ ಮಾಡಿದೀನಿ ಅಂತ ಬೇಜಾರು ಮಾಡ್ಕೊಬೇಡಿ, ಐಮ್ ಸಾರಿ ಫಾರ್ ದ್ಯಾಟ್. ಬಟ್ ನನಗೂ ಹರ್ಟ್ ಆಗುತ್ತೆ ಅಲ್ವಾ, ಹಾಗಾಗಿ ಹೇಳಿದೀನಿ. ಅಂಡ್ ಈಗ ಎಲ್ಲ ಎತ್ತಿಟ್ಕೊಳ್ತಾ ಇದೀವಿ. ಸೊ ಎತ್ತಿಟ್ಕೊಂಡು ಹೊರಡ್ಬೇಕು. ನಮ್ಮ ಕಾರಲ್ಲೂ ನಮ್ಮ ಚಿಕ್ಕಮ್ಮ ಕಾರಲ್ಲೂ ಎಲ್ಲಾನು ತುಂಬಿಸಿ ಇಟ್ಕೊಳ್ತಾ ಇದೀವಿ. ಬನ್ನಿ ಹೋಗೋಣ. ಬರೀ ಸ್ಕ್ರೀನ್ಸ್ ತಗೊಳ್ಳೋಣ ಅಂತ ಬಂದಿದ್ದು, ನೋಡಿದ್ರೆ 11,000 ಚಿಲ್ಲರೆ ಅಷ್ಟು ಬಿಲ್ ಆಯ್ತು. ಅಂಡ್ ಇವಾಗ ಹೊರಡ್ತಾ ಇದೀವಿ. ಟೈಮ್ ಬಂದು 9:51, ಆಲ್ಮೋಸ್ಟ್ 10 o'clock ಆಗ್ತಾ ಇದೆ. ಯದುವೀರಿನ ಏನು ತಿಂದಿಲ್ಲ, ಮನೆಗೆ ಹೋಗೋ ದಾರಿಯಲ್ಲಿ ನಾನು ಡಿನ್ನರ್ ಮಾಡ್ಕೊಂಡು ಹೋಗ್ಬಿಡೋದ ಏನು ನೋಡಬೇಕು. ಅಂಡ್ ಅಷ್ಟೇ, ಮನೆಗೆ ಹೋದ್ಮೇಲೆ ತೋರಿಸ್ತೀನಿ ಏನೆಲ್ಲ ಪರ್ಚೇಸ್ ಮಾಡಿದೀವಿ ಅಂತ. ದೋಸೆ ತಿನ್ನಕ್ಕೆ ಬಂದ್ವಿ ಡಿನ್ನರ್ಗೆ. 99 ವೆರೈಟಿ ದೋಸೆ ಅಂತ. ಇದು ರಾಮಮೂರ್ತಿ ನಗರ್, ಕಲ್ಯಾಣ್ ನಗರ್ ಅಂತ ಹೇಳೋದು. ಇಲ್ಲಿದ್ದೀವಿ. ನಮ್ಮ ನಿದ್ದೆ ಮಾಡ್ತಾ ಇದ್ದಾನೆ ನೋಡಿ.
ಅಷ್ಟೇ ಫ್ರೆಂಡ್ಸ್, ಇವತ್ತಿನ ವ್ಲಾಗ್ ಹೋಪ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಳ್ತಾ ಇದ್ದೀನಿ. ಇಷ್ಟ ಆಗಿದೆ ಖಂಡಿತ ಲೈಕ್ ಮಾಡಿ, ಶೇರ್ ಮಾಡಿ ಅಂಡ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇದೇ ರೀತಿ ಸಪೋರ್ಟ್ ಮಾಡ್ತಾರೆ. ಮುಂದೆ ಹೊಸ ಮನೆಯ ವಿಡಿಯೋಸ್ ಎಲ್ಲ ಬರ್ತಾ ಇರುತ್ತೆ, ವೇಟ್ ಮಾಡ್ತಾರೆ. ಬಾಯ್.